ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್. ನಾನಿವತ್ತು ಸೂಪರಾಗಿರುವಂಥ ಒಂದು ಬೀಟ್ರೂಟ್ ಬುತ್ತಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ ಚಪಾತಿ ಜೊತೆ, ಅನ್ನದ ಜೊತೆ, ಯಾವುದ್ರ ಜೊತೆನೂ. ನೋಡಿ, ನಾನಿಲ್ಲೊಂದು 3 ದೊಡ್ಡದಾದಂತಹ ಬೀಟ್ರೂಟನ್ನು ತೊಗೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಹೀಗೆ ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ. ನಾವು ಬೇರೆ ಪೊಟೊಟೊ ಎಲ್ಲ ಹೇಗೆ ಬೇಯಿಸ್ತೀವಲ್ಲ ಹಾಗೆ ಇದನ್ನು ಸಹ ಬೇಯಿಸೋದು. ನೋಡಿ, ಹೀಗೆ ನಾನು ಕುಕ್ಕರ್ ಲಿಡ್ ಬಂದ್ ಮಾಡಿ ಇಡ್ತಾ ಇದ್ದೀನಿ. ಒಂದು 5-6 ಸೀಟಿ ಆದಮೇಲೆ ಇದು ಬೀಟ್ರೂಟ್ ಬೆಂದಿರುತ್ತೆ. ನಿಮಗೆ ಸ್ವಲ್ಪ ಜಾಸ್ತಿ ಬೇಯಲಿಲ್ಲ ಅಂದರೆ ಮತ್ತೆ ಪುನಃ ನೀವು ಬೇಯಿಸ್ಕೊಳ್ಬೋದು. ನಾನೊಂದು 5-6 ಸೀಟಿ ಆಯಿತು, ಬೆಂತು. ನೋಡಿ, ಬೆಂದಿದೆ ಬೀಟ್ರೂಟು. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ತಣ್ಣಗಾದಮೇಲೆ ಹೀಗೆ ಚೆನ್ನಾಗಿ ಸಿಪ್ಪೆ ತೆಗಿಯೋಕ್ಕೆ, ತೆಳು ಸಿಪ್ಪೆ ಬರುತ್ತೆ ಅದರದ್ದು. ತುಂಬ ಈಸಿಯಾಗಿ ತೆಗಿಬೋದು. ನೋಡಿ, ಹೀಗೆ ಎಷ್ಟು ಚೆನ್ನಾಗಿ ಸಿಪ್ಪೆ ತೆಗಿಲಿಕ್ಕೆ ಬರ್ತಾವೆ ನೋಡಿ. ಹೀಗೆ ಅದರ ಸ್ಕಿನ್ನೆಲ್ಲ, ಸಿಪ್ಪೆನೆಲ್ಲ ಹೀಗೆ ರಿಮೂವ್ ಮಾಡಿ ತೆಗೆದು ಅದನ್ನು ಸಣ್ಣಗೆ ಹೆಚ್ಕೊಳ್ಬೇಕು. ಬೀಟ್ರೂಟಿಂದ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹೀಗೇನೂ ಮಾಡ್ಬೋದು, ಆದರೆ ಹೀಗೆ ಬೇಯಿಸಿ ನಾವು ಮಾಡ್ತೀವಲ್ಲ ಅದು ಒಂಥರ ಡಿಫ್ರೆಂಟ್ ಟೇಸ್ಟಾಗಿ ಬರುತ್ತೆ. ಖಂಡಿತ ನೀವೆಲ್ಲ ಟ್ರೈ ಮಾಡಿ. ಈಗ ಮಸಾಲೆಗೆ ನಾನು 1 ಕಪ್ಪಷ್ಟು ಫ್ರೆಶ್ ಗ್ರೇಟೆಡ್ ಕೋಕೋನಟ್, ಮತ್ತೊಂದು 1 ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಸೀಡ್ಸ್, ಕೊತ್ತಂಬರಿ ಬೀಜ, ಮತ್ತು ರುಚಿಗೆ ಖಾರಕ್ಕೆ ತಕ್ಕಷ್ಟು ರೋಸ್ಟೆಡ್ ಒಣಮೆಣಸು, ಮತ್ತು ಒಂದು ಸ್ವಲ್ಪ ಹುಳಿ ತೊಗೊಂಡಿದ್ದೀನಿ. ಅಷ್ಟನ್ನು ತೊಗೊಂಡು ನಾನು ಅದನ್ನು ಗ್ರೈಂಡ್ ಮಾಡಬೇಕೀಗ. ಈಗ ನೋಡಿ, ಇದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಬೇಯಿಸಿದ್ದ ಬೀಟ್ರೂಟನ್ನು. ಮತ್ತು ನೋಡಿ, ಸಣ್ಣಗೆ ಹೀಗೆ ಕ್ಯೂಬ್ಸಲ್ಲೇ ಹೆಚ್ಕೊಂಡಿದ್ದೀನಿ. ಮತ್ತು ನೀರುಳ್ಳಿನ ಸ್ವಲ್ಪ ಹದ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ. ಈಗ ಒಂದು ಕಡೆಯಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅಡುಗೆಗೆ ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ನಾನು ಹೆಚ್ಚಿಕೊಂಡಿದ್ದಂತಹ ನೀರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನೀರುಳ್ಳಿಯನ್ನು ನಾವು ಸ್ವಲ್ಪ ಒಂದು ಲೈಟ್ ಬ್ರೌನ್, ತುಂಬ ಬ್ರೌನ್ ಅಲ್ಲ, ಒಂದು ಹೀಗೆ ಟ್ರಾನ್ಸ್ಪರೆಂಟ್ ಆಗುತ್ತಲ್ಲ ನೀರುಳ್ಳಿ, ಅಷ್ಟಾದರೆ ಸಾಕು. ಹಾಗೆ ಒಂದು ಲೈಟ್ ಬ್ರೌನಷ್ಟು ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಮಸಾಲೆ ನುಣ್ಣಗೆ ಕಡ್ದುಕೊಳ್ಬೇಕು, ಗ್ರೈಂಡ್ ಮಾಡ್ಕೊಳ್ಬೇಕು. ಮಸಾಲೆ ರೆಡಿಯಾಗಿದೆ. ನಿಮ್ಗೆ ಅನಿಸ್ಬೋದು ಜಾಸ್ತಿ ಏನು ಸಾಮಗ್ರಿ ಹಾಕಲಿಲ್ಲ, ಇದೇನು ಹೇಗಾಗತ್ತಪ್ಪ ಅಂತ. ನಿಜವಾಗ್ಲೂ ಚೆನ್ನಾಗಾಗತ್ತೆ, ನೀವು ಇದನ್ನು ಮಾಡಿ ನೋಡಿ. ಈಗ ನಾನು ನೀರುಳ್ಳಿ ಸ್ವಲ್ಪ ಹುರಿತಾಯಿತ್ತಲ್ಲ, ಅದಕ್ಕೆ ನಾನು ಇದು ಹಾಕ್ತಾಯಿದ್ದೀನಿ, ಏನು ಹೆಚ್ಚಿಕೊಂಡಂತಹ ಇದು ಕ್ಯೂಬ್ಸಲ್ಲಿ ಸಣ್ಣ ಸಣ್ಣ ಕ್ಯೂಬ್ಸ್ ಮಾಡಿ ನಾನು ಬಾಯ್ಲ್ಡ್ ಮತ್ತು ಸಿಪ್ಪೆ ತೆಗೆದಂಥ ಬೀಟ್ರೂಟನ್ನು ಹಾಕಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಸ್ವಲ್ಪ ಸಾಮಗ್ರಿ ಹಾಕಿಯೇ ಮಾಡೋದು ಮಸಾಲೆಗೆಲ್ಲ, ಆದರೆ ಅದರದ್ದೇ ತುಂಬ ಬರುತ್ತೆ ಬೀಟ್ರೂಟು, ನೀರುಳ್ಳಿದೆಲ್ಲ. ಹಾಗಾಗಿ ನಮ್ಮ ಕೊಂಕಣಿಯವರ ಅಡುಗೆಯಲ್ಲಿ ನಾವು ಸ್ವಲ್ಪ ಈ ಮಸಾಲ ಸಾಮಗ್ರಿಗಳನ್ನು ಹೆಚ್ಚು ಹಾಕೋದಿಲ್ಲ, ಅಂದರೆ ತುಂಬ ಬಗೆ ಹಾಕಲ್ಲ. ಹಾಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಅದಕ್ಕೆ ಹಾಕ್ಕೊಂಡು ಅದನ್ನು ಸಹ ಹೀಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಗ್ಯಾಸನ್ನು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಟಿರಿ. ಮತ್ತು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಕೂಡ ಹಾಕ್ಕೊಳ್ಳಿ. ಅದನ್ನು ಹಾಕಿ ಮತ್ತು ಮಿಕ್ಸಿಯ ಜಾರನ್ನು ತೊಳೆದು ಒಂದು ಸ್ವಲ್ಪ ನೀರು ಹಾಕಿ, ಹಾಗೆ ಸ್ವಲ್ಪ ನೀರು ಹಿಡಿಸ್ತದೆ, ಒಮ್ಮೆ ಮಿಕ್ಸ್ ಮಾಡಿ ನೋಡಿ. ಅದು ಕುದಿ ಬರಲಿಕ್ಕೆ ನೀರು ಬೇಕಲ್ವಾ. ಇದು ಆ್ಯಕ್ಚುಲಿ ಒಂಥರ ತುಂಬ ಡ್ರೈ ಆಗಿರಲ್ಲ, ತುಂಬ ಲಿಕ್ವಿಡ್ ಇರಲ್ಲ, ಸ್ವಲ್ಪ ತಿಕ್ಕಾಗಿರುತ್ತೆ ಕರಿ. ಇದು ಸೈಡ್ ಡಿಶ್. ಹಾಗಾಗಿ ನೋಡಿ, ಹೀಗೆಲ್ಲ ಹಾಕಿ ನೀರು ಇನ್ನೂ ಸ್ವಲ್ಪ ಬೇಕಿದ್ದರೆ ಹಾಕ್ಕೊಳ್ಬೋದು. ನೀರನ್ನು ಹಾಕ್ಕೊಂಡು ಅದೊಂದು ಕುದಿ ಬರೋಕ್ಕೆ ಬೇಕಲ್ವ ನೀರು, ಹಾಗೆ ಅದನ್ನು ಹಾಕಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ. ಈಗಲೇ ಎಷ್ಟು ಘಮಾಂತ ಪರಿಮಳ ಬರ್ತಾ ಉಂಟು ಗೊತ್ತಾ, ಅದು ಹಸಿ ಕೊತ್ತಂಬರಿದು ಮತ್ತು ನೀರುಳ್ಳಿದು ಎಲ್ಲ. ಸೊ ನೋಡಿ, ಹೀಗೆ ಮಿಕ್ಸ್ ಆಯಿತು. ಮಿಕ್ಸ್ ಆದಮೇಲೆ ಅದಕ್ಕೆ ನಾವೊಂದು ಕವರಿಂದ ಲಿಡ್ ಮಾಡಿ ಒಂದು 10 ನಿಮಿಷ ಸಣ್ಣ ಗ್ಯಾಸಲ್ಲಿ ಇಡಬೇಕು. ಮಧ್ಯೆ ಕವರ್ ತೆಗೆದು ಲಿಡ್ ತೆಗೆದು ಸ್ವಲ್ಪ ತಿರುಗಿಸ್ತಾ ಇರಿ. ನೋಡಿ, 10 ನಿಮಿಷ ಆದಮೇಲೆ ಘಮಾಂತ ಪರಿಮಳ ಬರೋ ಬೀಟ್ರೂಟ್ ಬುತ್ತಿ ರೆಡಿಯಾಗಿದೆ. ರೈಸ್, ದಾಲ್ ಮತ್ತು ಪಾಪಡ್ ಬೇಕಾದರೆ ಏನಾದರೂ ಇದ್ದರೆ, ಮೊಸರು ಮತ್ತು ಇದೊಂದು ಬೀಟ್ರೂಟ್ ಬುತ್ತಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಅಥವಾ ನೀವು ಚಪಾತಿ ತಿಂತೀರಾದರೆ ಚಪಾತಿ ಜೊತೆ, ಅಥವಾ ಜೋಳದ ರೊಟ್ಟಿನ, ಹೀಗೆ ರೊಟ್ಟಿನ, ಎಲ್ಲದ್ರ ಜೊತೆನೂ ರಿಯಲಿ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡಿ ನನಗೆ ಹೇಳಿ ಹೇಗಾಗಿದೆ ಅಂತ. ಬಾಯ್ ಬಾಯ್.